ಸಂದರ್ಭದಲ್ಲಿ ಕಂಬದ ರಂಗಯ್ಯ ಅವರು, ಹಂಸಲೇಖ ಅವರು, ಸಾವಿರಾರು ವರುಷ ಕಳೆದರು ಸವಯದಂಥ ಸಾಧನೆಯ ಹಗಲಿರುಳು ಪರಿಹರಿಸಿ ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ ಆಳವ ಸದೆಗೆ ಮಾದರಿಯಾದ ರಾಜ ಯೋಗಿಯ ಮೈಸೂರು ದೊರೆಯ ಶ್ರೀನಾಗಡಿ ಕೃಷ್ಣರಾಜ ಒಡೆಯ ರಾಜೋಚಿತ ವಿದ್ಯೆಯ ಕಲಿತು ತತ್ವದ. ನನಗಂತೂ ಅವರ ಮಾತುಗಳಿಂದ ಬಹಳ ಸಂತೋಷ ಆಗಿದೆ. ಈ ಸನ್ಮಾನದ ನಿಜವಾದ ಸುಖ ಅವರ ಮಾತುಗಳಿಂದ ನಾನು ಪಡೆದಿದ್ದೇನೆ. ಶ್ರೀ ಪುಟ್ಟರಾಜು ಸಾರು ಮಾತಾಡ್ತಾ ನಮ್ಮ ಹಂಸಲೇಖ ಅವರು ಕನ್ನಂಬಾಡಿ ಅಲ್ಲೇ ಹುಟ್ಟಿ ಬೆಳೆದಿತ್ತು ಅಂತ ಹೇಳಿದ್ರು. ನಮ್ಮ ಜಯಪ್ರಕಾಶ್ ಅವರು ಒಪ್ಪಲಿ ಬಿಡಲಿ ಅವರು ಮಂಡ್ಯದವರೇ ಅಂತ ಬೇರೆ ಹೇಳಿದ್ರು. ಪುಟ್ಟರಾಜು ಅವರು ಯಾವಾಗ ಕನ್ನಂಬಾಡಿಯಲ್ಲಿ ಹುಟ್ಟಿದ ಹಿನ್ನೆಲೆಯಲ್ಲಿ ನನ್ನನ್ನು ಕುರಿತು ಹೇಳಿದ್ರು. ಅದೇನು ನಿಜ, ಅದೇನು ಸುಳ್ಳಲ್ಲ. ಆದರೆ ನನ್ನ ಹೆಂಡತಿ ಪಕ್ಕದಲ್ಲಿ ಕೂತಿದ್ದವಳು, ಏನ್ರಿ ಎಲ್ಲರೂ ನಿಮ್ಮ ಬಗ್ಗೆನೇ ಹೇಳ್ತಾರೆ, ನಾನು ಕನ್ನಂಬಾಡಿ ಸೊಸೆ ಅಲ್ವಾ? ಅವಳು 50 ವರ್ಷದಿಂದ ನನ್ನ ಕಷ್ಟ ಎಲ್ಲ ಅನುಭವಿಸಿದ್ದಾಳೆ. ಎಲ್ಲರೂ ಕನ್ನಂಬಾಡಿ ಮಗ ಇವನು ಅಂತಿದ್ದಾರೆ. ನಾನು ಕನ್ನಂಬಾಡಿ ಸೊಸೆ ಅಲ್ವಾ ಅಂದು ಅದು ಕೂಡ ನಿಜ.